ಎಸ್ ನೋಡಿ, ಕೋಗಿಲು ಲೇಔಟ್ನಲ್ಲಿ 37 ಮಂದಿ ಅಷ್ಟೇ ಅರ್ಹರ, ಇನ್ನು ಉಳಿದವರೆಲ್ಲರೂ ಕೂಡ ಅರ್ಹರಲ್ವಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ 37 ಮಂದಿ ಅಷ್ಟೇ ಬೆಂಗಳೂರಿಗರ. ಈಗಾಗಲೇ 119 ಮನೆಗಳ ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು. ಡೆಮಾಲಿಷನ್ ಆದ 82 ಮನೆಗಳ ಪೈಕಿ 73 ಮಂದಿಯಷ್ಟೇ ಅರ್ಹರು. 37 ಜನ ಮಾತ್ರ ಅರ್ಹರು, ಉಳಿದವರು ವಲಸಿಗರು ಅಂತ ಹೇಳಿ ಇದೀಗ ವರದಿಯಾಗಿದೆ. ಕೋಗಿಲು ಲೇಔಟ್ನಲ್ಲಿ 37 ಮಂದಿ ಅಷ್ಟೇ ಅರ್ಹರ. ಕೋಗಿಲು ಲೇಔಟ್ನಲ್ಲಿ 37 ಮಂದಿ ಅಷ್ಟೇ ನಮ್ಮ ಬೆಂಗಳೂರಿಗರು. ಈಗಾಗಲೇ 119 ಮನೆಗಳ ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಡೆಮಾಲಿಷನ್ ಆದ 82 ಮನೆಗಳ ಪೈಕಿ 73 ಮಂದಿ ಅಷ್ಟೇ ಅರ್ಹರು ಅಂತ ಹೇಳಿ ಇದೀಗ ರಿಪೋರ್ಟ್ ಬಂದಿದೆ. 37 ಜನ ಮಾತ್ರ ಅರ್ಹರು, ಉಳಿದವರು ವಲಸಿಗರು ಅಂತ ಹೇಳಿ ವರದಿಯಾಗಿದೆ. ಈಗಾಗಲೇ ಜಿಪಿಎ ಅಧಿಕಾರಿಗಳಿಂದ 167 ಮನೆಗಳನ್ನ ನೆಲಸಮ ಮಾಡಲಾಯಿತು. ಇದರಲ್ಲಿ 167 ಅರ್ಜಿಗಳು ಬರಬೇಕಾಗಿತ್ತು. ಆದರೆ ಸುಮಾರು 240 ಅರ್ಜಿಗಳು ಈಗಾಗಲೇ ಬಂದಿದೆ. ಒಟ್ಟು 119 ಕುಟುಂಬಗಳನ್ನ ಸರ್ವೆಗೆ ಒಳಪಡಿಸಲಾಗಿದೆ. ಅಕ್ರಮವಾಗಿ ನಿರ್ಮಿಸಿದ್ದಂತಹ 82 ಮನೆಗಳು ಡೆಮಾಲಿಷನ್ ಮಾಡಲಾಗಿರುವಂಥದ್ದು. 118 ಕುಟುಂಬಗಳು ಆಧಾರ್ ಕಾರ್ಡ್ ಹೊಂದಿವೆ. ಇನ್ನು 102 ಕುಟುಂಬಗಳು ಮತದಾರರ ಗುರುತಿನ ಚೀಟಿ ಕೂಡ ಹೊಂದಿದೆ. 77 ಕುಟುಂಬಗಳ ಬಳಿ ರೇಷನ್ ಕಾರ್ಡ್ ಇದೆ. 63 ಜನರು ಆದಾಯ ಪ್ರಮಾಣ ಪತ್ರ ಮತ್ತು 56 ಜನ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿದ್ದಾರೆ. 37 ಮಂದಿಯ ಕುಟುಂಬಗಳು ಮಾತ್ರ ಬೆಂಗಳೂರಿನ ನಿವಾಸಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಯಲಹಂಕದ ಕೋಗಿಲು ಪ್ರದೇಶದಲ್ಲಿ ಅಕ್ರಮ ಮನೆಗಳ ತೆರವು ಕಾರಣದಿಂದ ಸಂತ್ರಸ್ತರಾಗಿರುವವರಿಗೆ ಸರ್ಕಾರದಿಂದ ನೀಡಲಾಗುವ ಮನೆಗಳಿಗೆ 37 ಜನರು ಮಾತ್ರ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ಇದೀಗ ವರದಿ ಬಂದಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಅವರಿಗೆ ಈ ವರದಿಯನ್ನು ನೀಡಿದ್ದಾರೆ. ಅಕ್ರಮ ಮನೆಗಳ ತೆರವಿಗೆ ವಿವಿಧ ಕಡೆಯಿಂದ ತೀವ್ರ ವಿರೋಧ ಇದೀಗ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸಲು ಸೂಚಿಸಿದ್ದಂತಹ ಹಿನ್ನೆಲೆಯಲ್ಲಿ ಜಿಬಿಎ ಮತ್ತು ಜಿಲ್ಲಾಡಳಿತ ಜಂಟಿಯಾಗಿ ಮನೆ ಕಳೆದುಕೊಂಡವರ ಸರ್ವೆ ನಡೆಸಿ ದಾಖಲೆಗಳ ಮಾಹಿತಿಯನ್ನ ಕಲೆ ಹಾಕಿದ್ರು. ಒಟ್ಟು 119 ಕುಟುಂಬಗಳನ್ನ ಈ ಒಂದು ಸರ್ವೆಗೆ ಒಳಪಡಿಸಲಾಗಿದೆ. ಅಕ್ರಮವಾಗಿ ನಿರ್ಮಿಸಿದ್ದಂತಹ ಒಟ್ಟು 82 ಮನೆಗಳನ್ನ ನೆಲಸಮ ಮಾಡಲಾಯಿತು. ಒಟ್ಟು 118 ಕುಟುಂಬಗಳು ಆಧಾರ್ ಕಾರ್ಡ್ಗಳನ್ನ ಹೊಂದಿವೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದೆ. ಅದರಲ್ಲಿ 102 ಕುಟುಂಬಗಳು ಮತದಾರರ ಗುರುತಿನ ಚೀಟಿ ಕೂಡ ಹೊಂದಿದೆ. 77 ಕುಟುಂಬಗಳ ಬಳಿ ರೇಷನ್ ಕಾರ್ಡ್ಗಳು ಇದೆ. 63 ಜನರು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿದ್ದಾರೆ. 56 ಜನ ಜಾತಿ ಪ್ರಮಾಣ ಪತ್ರಗಳನ್ನು ಕೂಡ ಹೊಂದಿದ್ದಾರೆ. ಅದರಲ್ಲಿ 37 ಮಂದಿಯ ಕುಟುಂಬಗಳು ಮಾತ್ರ ಬೆಂಗಳೂರಿನ ವಾಸಿಗಳು ಅಂತ ಹೇಳಿ ಇದೀಗ ಈ ಒಂದು ಸರ್ವೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದೀಗ ಕಂದಾಯ ಸಚಿವರಿಗೆ ಹಾಗೂ ವಸತಿ ಸಚಿವರಿಗೆ ಈ ಕುರಿತು ಜಿಬಿಎ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಜಿಬಿಎ ಅಧಿಕಾರಿಗಳು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಸತಿ ಸಚಿವರು ಈ ಒಂದು ಸ್ಥಳಕ್ಕೆ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟು ಅಲ್ಲಿದ್ದಂತಹ ನಿವಾಸಿಗಳ ಡಾಕ್ಯುಮೆಂಟ್ ಪರಿಶೀಲನೆ ಕೂಡ ಮಾಡಿದ್ರು. ಅವರ ವೋಟರ್ ಐಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ಗಳ ಪರಿಶೀಲನೆ ಏನಿತ್ತು ಎಲ್ಲವೂ ಕೂಡ ಮಾಡಿದ್ದಾರೆ. ಇದಾದ ನಂತರ ಜನವರಿ 1ನೇ ತಾರೀಕು ಮನೆಗಳನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಇತ್ತು. ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿತ್ತು. ಆದರೆ ಬಹಳಷ್ಟು ಹಿನ್ನಡೆ ಆಯಿತು. ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಗೊಂದಲಗಳು ಜಾಸ್ತಿ ಆಯಿತು. ಅಂದರೆ ಎಲ್ಲೋ ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರಿಗರು ಬಹಳ ಕಡಿಮೆ ಇದ್ದಾರೆ, ಇನ್ನುಳಿದವರೆಲ್ಲರೂ ಕೂಡ ಆಲ್ಮೋಸ್ಟ್ ವಲಸಿಗರೇ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಹಾಗಾಗಿ ಸದ್ಯಕ್ಕೆ ಮನೆಗಳನ್ನು ಹಂಚಿಕೆ ಮಾಡೋದು ಸ್ವಲ್ಪ ತಡ ಆಗಬಹುದು, ಸ್ವಲ್ಪ ಲೇಟ್ ಆಗಬಹುದು ಅಂಥೇಳಿ ಮಾಹಿತಿ ಇತ್ತು. ಇದೀಗ ಮತ್ತೊಮ್ಮೆ ಗೊತ್ತಾಗ್ತಾ ಇರುವಂಥದ್ದು ಕೋಗಿಲು ಲೇಔಟ್ನಲ್ಲಿ 37 ಮಂದಿ ಅಷ್ಟೇ ಅರ್ಹರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್, ನೋಡ್ತಾ ಇದ್ದೀವಿ ಈ ಒಂದು ಕೋಗಿಲು ಲೇಔಟ್ನಲ್ಲಿ ಇಷ್ಟೆಲ್ಲ ಆದ ನಂತರ ಫೈನಲಿ ಗೊತ್ತಾಗ್ತಾ ಇರುವಂಥದ್ದು 37 ಮಂದಿ ಅಷ್ಟೇ ನಮ್ಮ ಬೆಂಗಳೂರಿಗರು ಅನ್ನೋ
ಕ್ವೆಶ್ಚನ್ ಮಾರ್ಕ್ ಇಲ್ಲಿ ಬರ್ತಾ ಇದೆ. ಇನ್ನು ಉಳಿದವರೆಲ್ಲ ನಮ್ಮ ಕರ್ನಾಟಕದವರ ಅಥವಾ ಬೇರೆ ದೇಶದಿಂದ ಬಂದಿರೋರ ಅಥವಾ ವಲಸಿಗರ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಸದ್ಯಕ್ಕೆ ಇವಾಗ ಕೊಟ್ಟಿರುವಂತಹ ವರದಿ ಪ್ರಕಾರ ಎಷ್ಟು ಜನ ನಮ್ಮ ಬೆಂಗಳೂರವರು, ಎಷ್ಟು ಜನ ನಮ್ಮ ಕರ್ನಾಟಕದವರು ಇರಬಹುದು? ಈಗಾಗಲೇ ಕೋಗಿಲು ಲೇಔಟ್ ನಲ್ಲಿ ಏನು ಮನೆಗಳನ್ನ ತೆರವುಗೊಳಿಸಿದ್ದಾರೆ. ಈ ಒಂದು ತೆರವುಗೊಳಿಸಿರ್ತಕ್ಕಂತ ಹಿನ್ನೆಲೆ ಅವರಿಗೆ ಒಂದು ಮತ್ತೆ ಮನೆಗಳನ್ನ ಒಂದು ವ್ಯವಸ್ಥೆಯನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಅಲ್ಲಿ ಸ್ಥಳೀಯರು ಯಾರು ಮತ್ತೆ ವಲಸಿಗರು ಯಾರು ಅನ್ನುವಂಥದ್ದು ಅಗತ್ಯ ದಾಖಲೆಗಳನ್ನ ಜಿಬಿಎ ಅಧಿಕಾರಿಗಳು ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಒಂದು ಅಲ್ಲಿರ್ತಕ್ಕಂತ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಒಂದು ಕಲೆಯನ್ನು ಹಾಕಿದ್ದಾರೆ, ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಬಂದಿರತಕ್ಕಂತಹ ಈಗ ಮಾಹಿತಿಯ ಪ್ರಕಾರ ಬೆಂಗಳೂರಿನವರು ಕೇವಲ 37 ಮಂದಿ ಅಷ್ಟೇ ಬೆಂಗಳೂರಿಗರು ಅನ್ನುವಂಥದ್ದು ಕೂಡ ಅಲ್ಲಿ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿರ್ತಕ್ಕಂಥ ಅಧಿಕಾರಿಗಳಿಗೆ ಈಗ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ 37 ಜನರು ಕೂಡ 37 ಜನರು ಕುಟುಂಬಗಳು ಮಾತ್ರ ಈ ಬೆಂಗಳೂರಿನವರು. ಅವರಿಗೆ ಈಗ ಅವರು ಅರ್ಹ ಫಲಾನುಭವಿಗಳು ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಡೆಮಾಲಿಶ್ ಮಾಡಿರ್ತಕ್ಕಂಥದ್ದು 82 ಮನೆಗಳು. ಆ ಪೈಕಿ 73 ಮಂದಿ ಅಷ್ಟೇ ಅರ್ಹರು ಇದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಮತ್ತೆ ನಮಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು, ಪರ್ಯಾಯ ವ್ಯವಸ್ಥೆನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿ ಹಾಕ್ತಂತವ್ರು 262 ಜನ. ಹಾಗಾಗಿ ಈ 262 ಜನ ಅರ್ಜಿ ಹಾಕಿದ್ದಾರೆ. ಅದರಲ್ಲಿ ಕೇವಲ 37 ಜನ ಬೆಂಗಳೂರಿಗರಿದ್ದಾರೆ. ಇನ್ನು ಕೆಲವೊಂದಿಷ್ಟು ಏನು ಅಗತ್ಯ ದಾಖಲೆಗಳನ್ನ ಏನಿದಾವೆ, ರೇಷನ್ ಕಾರ್ಡ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಆಧಾರ್ ಪ್ರೂಫ್ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಅಲ್ಲಿ 72 ಕುಟುಂಬಗಳಿಗೆ ಮತ್ತೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಏನು ಕಾನೂನು ಅಡಿಯಲ್ಲಿ ಏನು ಅವಕಾಶ ಏನಿದೆ ಅದಕ್ಕೆಲ್ಲವೂ ಕೂಡ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ 262 ಜನವು ಕೂಡ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಉಳಿದವರು ಕೆಲವೊಂದಿಷ್ಟು ಜನರು ಬೇರೆ ರಾಜ್ಯದವರು ಕೂಡ ಬಂದಿರತಕ್ಕಂಥವ್ರು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇನ್ನೊಂದು ಕಡೆ ಬೇರೆ ದೇಶದಿಂದವರು ಕೂಡ ಬಂದಿದಾರ, ಬಾಂಗ್ಲಾದೇಶದಿಂದ ಕೂಡ ವಲಸಿಗರು ಬಂದಿದ್ದಾರೆ, ಅವರಿಗೆ ಸರ್ಕಾರ ಎಲ್ಲ ಒಂದ್ ಕಡೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ವಿರೋಧ ಪಕ್ಷಗಳು ದೊಡ್ಡ ಮಟ್ಟಿಗೆ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು, ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇದೀಗ ಅವೆಲ್ಲವನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಗತ್ಯ ದಾಖಲೆಗಳಿದ್ರೆ ಮಾತ್ರ ನಾವು ಕಾನೂನಡಿಯಲ್ಲಿ ಏನು ಅವಕಾಶ ಇದೆ ಅವರಿಗೆ ಪುನರ್ವಸತಿ ಕಲ್ಪಿಸಿ ಕೊಡುವಂಥದ್ದು. ಈಗಾಗಲೇ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ ಅದರಲ್ಲಿ ಯಾರ್ಯಾರಿಗೆಲ್ಲ ಏನೆಲ್ಲ ಅಲ್ಲಿ ಮಾನದಂಡಗಳಿದಾವೆ, ಆ ಮಾನದಂಡಗಳಿಗೆ ಇವರು ಒಪ್ಪುವಂತದ್ದಾದ್ರೆ ಅವರಿಗೆ ಮನೆಗಳನ್ನ ಕಲ್ಪಿಸಿ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅಗತ್ಯ ದಾಖಲೆಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆ ಒಂದು ದಾಖಲೆಗಳು ಯಾರೆಲ್ಲ ದಾಖಲೆಗಳು ಸರಿಯಾಗಿದ್ದಾವೆ ಅವರಿಗೆ ಶೀಘ್ರಗತಿಯಲ್ಲಿ ಅಂದ್ರೆ ನಾಳೆ ಗುರುವಾರ ಒಳಗಡೆ ನೀವು ಮನೆಗಳನ್ನ ವಿತರಣೆ ಮಾಡಬೇಕು, ತ್ವರಿತಗತಿಯಲ್ಲಿ ಆಗ್ಬೇಕು ಅನ್ನುವಂಥದ್ದು ಕೂಡ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಾಗಿರ್ಬೋದು, ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮೊನ್ನೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅರ್ಹರಿಗೆ ಗುರುವಾರದ ಒಳಗಡೆ ನೀವು ಮನೆಗಳನ್ನ ವಿತರಣೆ ಮಾಡಬೇಕು, ಇನ್ನು ಉಳಿದಂತೆ ಏನೆಲ್ಲ ನಿಮ್ಮ ಪ್ರಕ್ರಿಯೆಗಳಿದಾವೆ ಅವುಗಳನ್ನ ಮಾಡಿ ಅವರಿಗೆ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನ ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ಈಗ 37 ಜನರು ಮಾತ್ರ ಬೆಂಗಳೂರಿಗರು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಅವರಿಗೆ ಗುರುವಾರದ ಒಳಗಡೆ ಅವರಿಗೆ ಮನೆಗಳನ್ನ ವಿತರಣೆ ಮಾಡುವಂತ ಹಂತದಲ್ಲಿ ಕೂಡ ಅಧಿಕಾರಿಗಳು ತಮ್ಮ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ರೋಶಿನಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಕೋಗಿಲು ಲೇಔಟ್ನಲ್ಲಿ 37 ಮಂದಿ ಅಷ್ಟೇ ಅರ್ಹರು ಅನ್ನೋ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಶೀಘ್ರವೇ ಯಾರೆಲ್ಲ ಅರ್ಹರಿದ್ದಾರೋ ಅಂಥವ್ರಿಗೆ ಮನೆಗಳನ್ನು ಕೊಟ್ಬಿಡಬೇಕು. ಅದರಲ್ಲೂ ಕೂಡ ಗುರುವಾರ ಅಥವಾ ಶುಕ್ರವಾರದ ಒಳಗೆ ಮನೆಗಳ ಹಂಚಿಕೆ ಆಗಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾಗಿ ಹೇಳಿತ್ತು, ಒಂದು ಅಧಿಕೃತವಾದಂಥ ಘೋಷಣೆ ಮಾಡಿದ್ರು. ಯಾರೆಲ್ಲ ಅರ್ಹರಿದ್ದಾರೋ ಅಂಥವ್ರಿಗಷ್ಟೇ ಮನೆಗಳು ಸಿಗುತ್ತೆ, ಯಾರೆಲ್ಲ ಅನರ್ಹರಿದ್ದಾರೋ ಅಂಥವ್ರಿಗೆ ಮನೆಗಳು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಕೊಡೋದು ಇಲ್ಲ. ಅದಕ್ಕೆ ಬಹಳಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ ಅಂತೇಳಿ ಈಗಾಗಲೇ ಮಾಹಿತಿ ಇದೆ. ಹಾಗಾಗಿ ಯಾರೆಲ್ಲ ಅರ್ಹರಿದ್ದಾರೋ ಅಂಥವ್ರಿಗೆ ಶೀಘ್ರವೇ ನಿವಾಸ ಸಿಗಲಿದೆ.